ರಾಷ್ಟ್ರೀಯ ಹೆದ್ದಾರಿಗಳ ಟೋಲ್ ಕಿರಿಕಿರಿ ತಪ್ಪಿಸಲು ಈಗ ಬಂದಿದೆ ಹೊಸ ಅಪ್ಡೇಟ್. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರು ಟೋಲ್ ಟ್ಯಾಕ್ಸ್ಗೆ ಸಂಬಂಧಿಸಿದಂತೆ ಮಹತ್ವದ ಹೇಳಿಕೆ ನೀಡಿದ್ದಾರೆ. ಹೆದ್ದಾರಿಗಳಲ್ಲಿ ಸುಲಭ ಪ್ರವಾಸಕ್ಕೆ ಹೊಂದುವಂತೆ 15ನೇ ಆಗಸ್ಟ್ 2025ರಿಂದ 3,000 ದರದಲ್ಲಿ ಫಾಸ್ಟ್ ಟ್ಯಾಗ್ ಆಧಾರಿತ ವಾರ್ಷಿಕ ಪಾಸನ್ನು ಪರಿಚಯ ಮಾಡಲಾಗ್ತಿದೆ. ಈ ಪಾಸ್ ರಿಜಿಸ್ಟ್ರೇಷನ್ ಮೊದಲ ದಿನದಿಂದ 1 ವರ್ಷದವರೆಗೂ ಇದು ಚಾಲ್ತಿಯಲ್ಲಿರುತ್ತದೆ. ಆದಾಗ್ಯೂ ಇದರ ಹೊರತಾಗಿ 200 ಪ್ರಯಾಣಗಳಿಗೆ ಇದು ಅನುವು ಮಾಡಿಕೊಡುತ್ತದೆ. ಈ ವಾರ್ಷಿಕ ಪಾಸ್ ದೇಶದಾದ್ಯಂತ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸರಳ ಮತ್ತು ಅರ್ಥಪೂರ್ಣ ಪ್ರಯಾಣಕ್ಕೆ ಸಜ್ಜುಗೊಳಿಸುತ್ತದೆ. ಇದು NHAI ಮತ್ತು ಮಿನಿಸ್ಟ್ರಿ ಆಫ್ ರೋಡ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಹೈವೇಸ್ ಆಫ್ ಇಂಡಿಯಾ ವೆಬ್ಸೈಟ್ಗಳಲ್ಲಿ ಲಭ್ಯವಾಗಲಿದೆ. ಈ ವಾರ್ಷಿಕ ಪಾಸ್ 60 ಕಿಲೋಮೀಟರ್ ಒಳಗೆ ಇರತಕ್ಕಂಥ ಟೋಲ್ಗಳಲ್ಲಿ ನಾವು ಪಾವತಿ ಮಾಡ್ತಕ್ಕಂಥ ರೆಗ್ಯುಲರ್ ಟೋಲ್ ಟ್ಯಾಕ್ಸ್ಗಳನ್ನು ತಪ್ಪಿಸುವುದಲ್ಲದೆ ಟೋಲ್ ಪ್ಲಾಜಾಗಳಲ್ಲಿ ಉಂಟಾಗುವ ಕಿರಿಕಿರಿ ಮತ್ತು ವಾಹನ ದಟ್ಟಣೆ ಮತ್ತು ಸಾವಿರಾರು ಪ್ರಯಾಣಿಕರಿಗೆ ವೇಗವಾದ ಮತ್ತು ನಯವಾದ ಪ್ರಯಾಣದ ಅನುಭವವನ್ನು ಒದಗಿಸಲು ಕೇಂದ್ರ ಸರ್ಕಾರದ ಈ ಹೊಸ ನೀತಿ ಜಾರಿ ಬರುವುದಷ್ಟೇ ಬಾಕಿ ಇದೆ.